ಶಿವಾನಂದ ಪಾಟೀಲ್ ಸವಾಲು ಹಾಕಿದ್ರು ರಾಜೀನಾಮೆ ಪತ್ರ ಸ್ಪೀಕರ್ ಅದು ಏನೋ ಮಾನ ಮರ್ಯಾದೆ ಇದೆ. ರಾಜೀನಾಮೆ ಷರತ್ತು ಒಬ್ಬ 6-7 ಸಲ ಆಯ್ಕೆಯಾದಂಥ ಒಬ್ಬ ಜನಪ್ರತಿನಿಧಿ ರಾಜೀನಾಮೆ ಕೊಡುವಂಥ ಕಾಮನ್ ಸೆನ್ಸ್ ಇರಬೇಕಲ್ಲ. ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು, ಸ್ವಂತ ಕೈಲೇ ಬರೀಬೇಕು. ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ಸೋ ಇಚ್ಛೆದಿಂದ ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು. ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ. ಆತನಿಗೆ ಏನಾಗಿಬಿಟ್ಟಿದೆ, ಹತಾಶೆ ಆಗಿಬಿಟ್ಟು. ಮೊನ್ನೆ ಮುಸ್ಲಿಮ್ ಒಂದು ಕಾರ್ಯಕ್ರಮದಲ್ಲಿ ಒಂದು 3-4 ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು, ಕಾನೂನು ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು, ಅದಕ್ಕೆ ಪ್ರಚೋದನೆ ಮುಸ್ಲಿಮರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ, ಸವಾಲುಗಳು. ಶಿವಾನಂದ ಪಾಟೀಲ್ಗೆ ನೈತಿಕತೆ ಇಲ್ಲ. ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕಾಣಬೇಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮನೆ ದಿನಾಲು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನಾನು ಈ ಕೊಡ್ಲಿಕ್ಕೂ ರೆಡಿ ಇದ್ದೀನಿ, ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ. ನಾಚಿಕೆ ಆಗ್ಬೇಕಿಂತ ಎಲ್ಲ ಹೇಳಕ್ಕೆ. ಒಬ್ಬ ಶಾಸಕಂದು ಯಾರ ಬ್ಲ್ಯಾಂಕ್ ನಿಮ್ಮ ಕೈಯಾಗ ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ತಾರನ್ರಿ? ತಳಗೆ ಸಹಿ ಮಾಡಿ ಕೊಡ್ತಂತ ಮಾನ ಮರ್ಯಾದೆ ಇದೆಯಾ? 6-7 ಸಲ ಬೆಂಬಲ ಅದ ಅವನಿಗೆ. ಏನೂ ಇಲ್ಲ, ಸುಮ್ಮನೆ ನಾಟಕದು. ಅದಕ್ಕೆ ಏನಾಗಿದೆ, ಇಬ್ಬರು ಏನೋ ಚಾಲೆಂಜ್ ಮಾಡಿದ್ರು ನನಗೆ ರಾಜೀನಾಮೆ. ನಾಯಕ ರಾಜೀನಾಮೆ ಕೊಡ್ಬೇಕು ರೀ. ನಾ ಎಲ್ಲರೂ ಹೇಳಿನ, ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡಿಯಾದಾಗಿದೆ. ಸುಮ್ಮನೆ ಕೆಲವೊಮ್ಮೆ ಮೀಡಿಯಾದವರು ಉತ್ಪ್ರೇಕ್ಷೆ ಮಾಡ್ತಾರೆ. ಏನೋ ಹೇಳಿದ್ರು, ಒಂದು 2-3 ಮೀಡಿಯಾದಾಗ ಬಂತು. ಯತ್ನಾಳರು ಹೈಕಮಾಂಡಿಗೆ ಪತ್ರ ಬರ್ತಾರೆ, ನಾ ಯಾವುದೇ ಶಿಸ್ತು ಉಲ್ಲಂಘಿಸಿಲ್ಲ, ನಾನು ಪಕ್ಷದ ಇದರಲ್ಲಿ ಕೆಲಸ ಮಾಡ್ತೀನಂತೆ. ಎಲ್ಲಿದೆ ತೋರಿಸಿರಪ್ಪ ಡಾಕ್ಯುಮೆಂಟು ನಿಮ್ಮ ಬಲ್ಲಿ ಅದೇ ಹಣೆವರ. ಏನು ನೈತಿಕತೆ ಇದೆ ಶಿವಾನಂದ ಪಾಟೀಲ್ಗೆ? ರಾಜೀನಾಮೆ ಕೊಡಿದ್ರೆ ಅವ ಕೊಡಬೇಕು, ಅವನ ಜೊತೆಗೆ ನಾನು ಹೋಗ್ಬೇಕಾ? ಸುಮ್ಮನೆ ಚುನಾವಣೆ ಮಾಡೋದಾ? ಕೆಲಸ ಇಲ್ಲ, ಅವ್ರಿಗೆ ತಿಂಡಿದೆ.